ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ IAS. ದಿಸ್ ಈಸ್ ಮಂಜುನಾಥ್ ಮುದೋಳ್. ಸೊ ಈ ವಿಡಿಯೋದಲ್ಲಿ ನಾವು ಸೀತಾಪುರ್ 250 ಮೆಗಾವ್ಯಾಟ್ ಸೋಲಾರ್ BES ಪ್ರಾಜೆಕ್ಟ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಏನಿದು 250 ಮೆಗಾವ್ಯಾಟ್ ಸೋಲಾರ್ BESS ಪ್ರಾಜೆಕ್ಟ್. ಸೊ ಇಲ್ಲಿವರೆಗೂ ನೀವು ಸೋಲಾರ್ ಪವರ್ ಪ್ಲಾಂಟ್ ಬಗ್ಗೆ ಕೇಳಿದ್ದೀರ. ಇವಾಗ ಏನಿದು BESS ಅಂದ್ರೆ ಏನು? ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ? ಸೀತಾಪುರಲ್ಲಿ ಲೊಕೇಟ್ ಆಗಿದೆ. ಸೊ ಇದರ ಡೀಟೇಲ್ಸ್ ಏನು, ಸೊ ಅದರ ಅಡ್ವಾಂಟೇಜ್ ಮತ್ತು ಅದರ ಸಿಗ್ನಿಫಿಕೆನ್ಸ್ ಏನು ಇಂಡಿಯಾಕ್ಕೆ ಎನರ್ಜಿ ರಿಲೇಟೆಡ್, ಅದನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಇತ್ತೀಚೆಗೆ ಏನು ಮಾಡ್ತಾರೆ, ಡಿಫೆನ್ಸ್ ಮಿನಿಸ್ಟರ್, ಇಂಡಿಯಾಸ್ ರಕ್ಷಾ ಮಂತ್ರಿ ಅಂತ ಏನು ಕರಿತೀವಿ, ಡಿಫೆನ್ಸ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾರೆ, 250 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ವಿತ್ ಬ್ಯಾಟ್ರಿ ಸ್ಟೋರೇಜ್ ಇನ್ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶದ ಸೀತಾಪುರ್ ಎಂಬ ಪ್ರದೇಶದಲ್ಲಿ 250 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಕ್ಕಂಥ ಸೋಲಾರ್ ಪವರ್ ಪ್ಲ್ಯಾಂಟ್ ವಿತ್ ಬ್ಯಾಟ್ರಿ ಸ್ಟೋರೇಜ್. ಇಲ್ಲಿವರೆಗೂ ಏನಿರ್ತಿತ್ತು, ಬರೀ ಸೋಲಾರ್ ಪವರ್ ಪ್ಲ್ಯಾಂಟ್ ಇರ್ತಿತ್ತು. ಅದು ಆ ಸೋಲಾರಿಂದ ಈ ಜನರೇಟ್ ಆದಂಥ ಎಲೆಕ್ಟ್ರಿಸಿಟಿ ಗ್ರಿಡ್ಗೆ ಸಪ್ಲೈ ಆಗ್ತಿತ್ತು. ಇವಾಗ ಸಪ್ಲೈ ಆಗಿ ಅಡಿಷ್ನಲ್ ಆಗಿ ಉಳಿದಿರ್ತಕ್ಕಂಥ ಎನರ್ಜಿನ ಬ್ಯಾಟ್ರಿನಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಸೋಲಾರ್ BESS ಪ್ರಾಜೆಕ್ಟ್, ಪವರ್ ಪ್ಲ್ಯಾಂಟ್ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಅವರು. ಸೊ ಇವಾಗ ಈಗ ಸದ್ಯ ಭಾರತದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಯಾರಿದ್ದಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಇನ್ನು ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಅಬೌಟ್ ಸೀತಾಪುರ್ 250 ಮೆಗಾವ್ಯಾಟ್ ಸೋಲಾರ್ BESS ಪ್ರಾಜೆಕ್ಟ್ ಏನಿದು ಅಂತ ನಾವು ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಯುಟಿಲಿಟಿ ಸ್ಕೇಲ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್. ಯುಟಿಲಿಟಿ ಸ್ಕೇಲ್ ಅಂತಂದರೆ ಸೊ ನಾವು ಯೂಸ್ ಮಾಡ್ತಕ್ಕಂಥದ್ದು, ಸೊ ಏನು ಇಮಿಡಿಯೇಟ್ ನೀಡ್ ಏನಿರುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಯುಟಿಲಿಟಿ ಸ್ಕೇಲ್. ಇಟ್ ಈಸ್ ನಾಟ್ ಅ ಗ್ರಿಡ್ ಸ್ಕೇಲ್ ಆ್ಯಂಡ್ ಇಟ್ ಈಸ್ ಅಬೌಟ್ 850 ಆ್ಯಕ್ಟರ್ಸ್. ಒಂದು 850 ಆ್ಯಕ್ಟರ್ ಈ ಡಿಫೆನ್ಸ್ ಅಂದರೆ ಮಿಲಿಟರಿ ಅವ್ರದ್ದು ಏನು ಲ್ಯಾಂಡ್ ಇರುತ್ತೆ, ಸೊ ಪಾಳು ಬಿದ್ದ ಲ್ಯಾಂಡ್ ಏನಿರುತ್ತೆ, ವ್ಯಾಕೆಂಟ್ ಲ್ಯಾಂಡು, ಸೊ ಅಲ್ಲಿ ಇದನ್ನ ಏನು ಮಾಡ್ತಾರೆ, ಇನ್ಸ್ಟಾಲ್ ಮಾಡಲಿಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಏನು ಮಾಡಿರುತ್ತೆ, ಅಪ್ರೂವಲ್ನ ಮಾಡಿರುತ್ತೆ. ಈ ಪ್ರಾಜೆಕ್ಟು ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ NTPC ಲಿಮಿಟೆಡ್ ಇನ್ ಅ ಕಾಂಪಿಟೇಟಿವ್ ಬಿಡ್ಡಿಂಗ್ ಪ್ರೋಸೆಸ್. ಸೊ ಇಟ್ ಈಸ್ ಅ ಬಿಡ್ ಥ್ರೂ ಬಿಡ್ಡಿಂಗ್ ಪ್ರೋಸೆಸ್. ಸೊ ಡೈರೆಕ್ಟಾಗಿ NTPCಗೆ ಕೊಟ್ಟಿರೋದಲ್ಲ. ಸೊ ಇಂಡಿಯಾದಲ್ಲಿ ಯಾವುದೇ ಕಾಂಟ್ರಾಕ್ಟ್ ಇದನ್ನು ಮಾಡೋದಿರ್ಬೋದು, ಅಪ್ರೂವ್ ಮಾಡೋದು, ಅದೇನಾಗುತ್ತೆ ಬಿಡ್ಡಿಂಗ್ ಪ್ರೋಸೆಸ್ ಮುಖಾಂತರ ಆಗುತ್ತೆ. ದೆನ್ ಇಟ್ ಫಂಕ್ಷನ್ಸ್ ಆ್ಯಸ್ ಅ ಸ್ಮಾರ್ಟ್ ಮೈಕ್ರೋ ಗ್ರಿಡ್. ಸ್ಮಾರ್ಟ್ ಮೈಕ್ರೋ ಗ್ರಿಡ್ ಅಂತಂದರೆ, ಸ್ಮಾರ್ಟ್ ಅಂತಂದರೆ ಇಟ್ ಯೂಸಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಇಟ್ ಈಸ್ ಅ ಮೈಕ್ರೋ ಗ್ರಿಡ್ ಮೀನ್ಸ್ ಅಟ್ ಅ ಸ್ಮಾಲ್ ಸ್ಕೇಲ್. ಅಂದರೆ ಅಲ್ಲಿ ರೀಜನ್ ಏನಿರುತ್ತೆ, ಈ ಡಿಫೆನ್ಸ್ ಕಂಟೋನ್ಮೆಂಟ್ ಏನಿದೆ, ಸೊ ಆ ಡಿಫೆನ್ಸ್ ಕಂಟೋನ್ಮೆಂಟಿಗೆ ಬೇಕಾದಂಥ ಒಂದು ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡುತ್ತೆ. ನಾಟ್ ಟು ಎನಿ ಸಿಟಿ ಆರ್ ಎನಿ ವಿಲೇಜ್ ಆರ್ ಎನಿ ಬಿಗ್ ಸ್ಟೇಟ್. ಇಟ್ ಇಸ್ ಅ ಸ್ಮಾಲ್ ಮೈಕ್ರೋ ಗ್ರಿಡ್ ಫಾರ್ ದಿ ಡಿಫೆನ್ಸ್ ಕಂಟೋನ್ಮೆಂಟ್. ಸೀತಾಪುರಲ್ಲಿರ್ತಕ್ಕಂಥ ಡಿಫೆನ್ಸ್ ಕಂಟೋನ್ಮೆಂಟ್ ಏನಿದೆ ಅದಕ್ಕೆ ಬೇಕಾದಂಥ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡುತ್ತೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಯುಟಿಲಿಟಿ ಸ್ಕೇಲ್. ಸೊ ಆಲ್ಸೋ ಇಟ್ ಈಸ್ ಕಾಲ್ಡ್ ಆಸ್ ಸ್ಮಾರ್ಟ್ ಮೈಕ್ರೋ ಗ್ರಿಡ್. ಸೊ ಇದೇನು ಮಾಡುತ್ತೆ, ಇಟ್ ಇಂಟಿಗ್ರೇಟ್ ದಿ ಲಾರ್ಜ್ ಸ್ಕೇಲ್ ಸೋಲಾರ್ ಪವರ್ ಜನರೇಷನ್. ಸೊ ಏನು ಈ 250 ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಜನರೇಟ್ ಆಗುತ್ತೆ, ಸೊ ಅದನ್ನು ಬ್ಯಾಟ್ರಿ ಸ್ಟೋರೇಜ್ ಏನಿದೆ ಅದಕ್ಕೆ ಇಂಟಿಗ್ರೇಟ್ ಮಾಡುತ್ತೆ. ಇನ್ನು ಇದು BESS ಪ್ರಾಜೆಕ್ಟ್, ಸೋಲಾರ್ BESS ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಸೊ ಈ ಸೋಲಾರ್ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋದಾದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫೋಟೋ ವೋಲ್ಟಾಯಿಕ್ ಕ್ಯಾಪ್ಚರ್ ಆ್ಯಂಡ್ ಕನ್ವರ್ಷನ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸೋಲಾರ್ ಪ್ಯಾನಲಲ್ಲಿ ಯಾವ ರೀತಿ ಈ ಸೂರ್ಯನ ಬೆಳಕು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ, ಸೋಲಾರ್ ಪ್ಯಾನಲ್ಸ್ ಏನು ಮಾಡುತ್ತೆ, ಫೋಟೋ ವೋಲ್ಟಾಯಿಕ್ ಇದೇನು ಸನ್ನಿಂದ ಬರ್ತಕ್ಕಂಥ ಕಿರಣಗಳನ್ನ ಅದನ್ನೇನು ಮಾಡುತ್ತೆ, ಕ್ಯಾಪ್ಚರ್ ಮಾಡಿ ಅದರಿಂದ ಏನು ಮಾಡುತ್ತೆ, DC ಎಲೆಕ್ಟ್ರಿಸಿಟಿ ಅಂದರೆ ಡೈರೆಕ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಸೊ ಈ ಡೈರೆಕ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಏನಿರುತ್ತೆ, ಪವರ್ ಕನ್ವರ್ಷನ್ ಸಿಸ್ಟಮಲ್ಲಿ DC ಇದ್ದಿದ್ದು ಏನಾಗುತ್ತೆ, AC ಕನ್ವರ್ಟ್ ಆಗುತ್ತೆ. DC ಎಲೆಕ್ಟ್ರಿಸಿಟಿ ಏನಿರುತ್ತೆ ACಗೆ ಕನ್ವರ್ಟ್ ಆಗುತ್ತೆ. ಡೈರೆಕ್ಟ್ ಕರೆಂಟ್ ಇದ್ದಿದ್ದು ಅಲ್ಟರ್ನೇಟ್ ಕರೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಅಲ್ಟರ್ನೇಟ್ ಕನ್ವರ್ಟ್ ಆಗಿದ್ದು ಇದನ್ನೇನು ಮಾಡ್ತಾರೆ, ಇಮಿಡಿಯೇಟ್ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಕೋತಾರೆ. ಸೊ ಅಂದರೆ ಏನು ಮಾಡ್ತಾರೆ, DC ಕರೆಂಟನ್ನು AC ಕನ್ವರ್ಟ್ ಮಾಡಿ AC ಕರೆಂಟನ್ನು ಏನು ಮಾಡ್ತಾರೆ, ಗ್ರಿಡ್ಡಿಗೆ ಕನೆಕ್ಟ್ ಮಾಡ್ತಾರೆ. ಗ್ರಿಡ್ಡಿಗೆ ಕನೆಕ್ಟ್ ಆದಂಥ ಕರೆಂಟ್ ಎಲ್ಲಿಗೆ ಹೋಗುತ್ತೆ, ಎಲೆಕ್ಟ್ರಿಸಿಟಿ ಮನೆಗೆ ತಲುಪುತ್ತೆ. ಸೊ ಈ ರೀತಿ ಒಂದು ವಿಧಾನ. ಇನ್ನೊಂದು ವಿಧಾನ ಏನಂತಂದರೆ, ಎಕ್ಸೆಸ್ ಇರೋ ಕರೆಂಟನ್ನು ಏನು ಮಾಡೋದು, ಬ್ಯಾಟ್ರಿನಲ್ಲಿ ಸ್ಟೋರೇಜ್ ಮಾಡೋದು ಅಲ್ವಾ. ದೆನ್ ಎಲೆಕ್ಟ್ರೋಕೆಮಿಕಲ್ ಸ್ಟೋರೇಜ್ ಎನ್ಕ್ಲೋಸರ್. ಸೊ ಇದು ಸೆಕೆಂಡ್ ಪಾರ್ಟಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಕೆಮಿಕಲ್ ಸ್ಟೋರೇಜ್ ಎನ್ಕ್ಲೋಸರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸರ್ಪ್ಲಸ್ ಸೋಲಾರ್ ಎನರ್ಜಿ ಅಂದರೆ ಎಕ್ಸೆಸ್ ಏನಿರುತ್ತೆ ಸೋಲಾರ್ ಎನರ್ಜಿ ಕರೆಂಟು, ಅದನ್ನು ಲಿಥಿಯಂ ಅಯಾನ್ ಅಥವಾ ಸೋಡಿಯಂ ಅಯಾನ್ ಬ್ಯಾಟ್ರಿ ಬ್ಯಾಂಕ್ಸಲ್ಲಿ ಸ್ಟೋರ್ ಮಾಡ್ತಾರೆ. ಯಾವ ಬ್ಯಾಟ್ರಿ, ಲಿಥಿಯಂ ಅಯಾನ್ ಆರ್ ಸೋಡಿಯಂ ಅಯಾನ್ ಬ್ಯಾಟ್ರೀಸ್ ಇರುತ್ತೆ. ಸೊ ಇವೆರಡು ಟೈಪ್ ಬ್ಯಾಟ್ರಿ. ಸೋಡಿಯಂ ಅಯಾನಲ್ಲಿ ಸೋಡಿಯಂ ಯೂಸ್ ಮಾಡಿರ್ತಾರೆ, ಲಿಥಿಯಂ ಅಯಾನಲ್ಲಿ ಲಿಥಿಯಂ ಯೂಸ್ ಮಾಡಿರ್ತಾರೆ. ಸೊ ಈ ಬ್ಯಾಟ್ರೀಸಲ್ಲಿ ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡ್ತಾರೆ. ಸೊ ಇದೇನು ಮಾಡುತ್ತೆ, ನಾನ್ ಪೀಕ್, ಈಗ ನಾನ್ ಸೋಲಾರ್ ಟೈಮ್ ಅಂದರೆ ಮೋಡ ಕವಿದ ವಾತಾವರಣ ಇರ್ಬೋದು, ರಾತ್ರಿ ಹೊತ್ತಿರ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರುತ್ತೆ, ಆ ಟೈಮಲ್ಲಿ ಏನು ಮಾಡ್ತಾರೆ, ಸೋಲಾರ್ ಎನರ್ಜಿ ಜನರೇಟ್ ಆಗ್ತಿರಲ್ಲ, ಆವಾಗ ಈ ಥರ ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಎನರ್ಜಿನ ಏನು ಮಾಡ್ತಾರೆ, ಯೂಸ್ ಮಾಡ್ಕೋತಾರೆ. ದೆನ್ ದ ಥರ್ಡ್ ಒನ್ ಈಸ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನರ್ಜಿ ಡಿಸ್ಪ್ಯಾಚ್.
ಸೊ ಈಗ ಬ್ಯಾಟ್ರಿನಲ್ಲಿ ನಾವು ಎನರ್ಜಿ ಸ್ಟೋರ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಏನಿರುತ್ತೆ, ಒಂದು ಸಾಫ್ಟ್ವೇರ್ ಇರುತ್ತೆ. ಅದಕ್ಕೆ ಏನಂತ ಕರೀತಾರೆ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಆ್ಯಂಡ್ ಈ ಎನರ್ಜಿ ಡಿಸ್ಪ್ಯಾಚ್ ಅಂದರೆ ಎನರ್ಜಿ ಯಾವ ರೀತಿ ಗ್ರಿಡ್ಡಿಂದ ಎಕ್ಸೆಸ್ ಆಗಿರತಕ್ಕಂಥ ಎನರ್ಜಿ ಬ್ಯಾಟ್ರಿನಲ್ಲಿ ಯಾವ ರೀತಿ ಸ್ಟೋರ್ ಆಗಬೇಕು, ಬ್ಯಾಟ್ರಿನಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಎನರ್ಜಿ ಗ್ರಿಡ್ಡಲ್ಲಿ ಎನರ್ಜಿ ಕಡಿಮೆ ಇದ್ದಾಗ ಅವಾಗ ಯಾವ ರೀತಿ ಡಿಸ್ಪ್ಯಾಚ್ ಆಗಬೇಕು, ಸೊ ಅದನ್ನೆಲ್ಲ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡ್ಕೊಳ್ಳುತ್ತೆ. ಸೊ ಈ ಎರಡು ಸಿಸ್ಟಮ್, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ BMS ಅಂತ ಕರಿತೀವಿ, ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ EMS ಅಂತ ಕರಿತೀವಿ. ಈ ಎರಡೂ ಸಿಸ್ಟಮ್ ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಬ್ಯಾಟ್ರಿ ಹೆಲ್ತು, ಟೆಂಪ್ರೇಚರು ಮತ್ತು ಅದರ ರೀಚಾರ್ಜ್ ಚಾರ್ಜ್ ಲೆವೆಲ್ಸ್ನ ಮಾನಿಟರ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಸೇಫ್, ಎಫಿಷಿಯೆಂಟ್ ಆ್ಯಂಡ್ ರಿಲಯಬಲ್ ಆಪರೇಷನ್ ಆಫ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಗ್ರಿಡ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ಇನ್ನು ಕೊನೆಯದಾಗಿ 4th ಸ್ಟೆಪ್ ಯಾವ ರೀತಿ ವರ್ಕ್ ಮಾಡುತ್ತೆ, ಟೈಮ್ ಶಿಫ್ಟಿಂಗ್ ಡಿಸ್ಟ್ರಿಬ್ಯೂಷನ್, ದಟ್ ಈಸ್ ಪೀಕ್ ಶೇವಿಂಗ್. ಇದರ ಅರ್ಥ ಸ್ಟೋರ್ಡ್ ಎನರ್ಜಿ ಏನಾಗುತ್ತೆ, ಇದು ಡಿಸ್ಚಾರ್ಜ್ ಆಗುತ್ತೆ ಯಾವಾಗ ಈ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್, ಈ ಸೋಲಾರ್ ಎನರ್ಜಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಮತ್ತು ಹೊರಗಡೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ನೈಟ್ ಟೈಮ್ ಇರ್ಬೋದು, ಮೋಡ ಕವಿದ ವಾತಾವರಣ ಇರ್ಬೋದು, ಅಥವಾ ಪೀಕ್ ಡಿಮ್ಯಾಂಡ್ಸ್ ಟೈಮ್. ಇವಾಗ ಸಮ್ಮರಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಲ್ವಾ ಪ್ರೊಡಕ್ಷನ್ಗಿನ, ಎಲೆಕ್ಟ್ರಿಸಿಟಿಗೆ. ಯಾಕಂದರೆ ಫ್ಯಾನು, ರೆಫ್ರಿಜರೇಟರು, AC ಎಲ್ಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರ್ತೀವಿ. ಸೊ ಆ ಥರದ ಸಮಯದಲ್ಲಿ ಟೈಮ್ ಶಿಫ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಮ್ಯಾನೇಜ್ಮೆಂಟ್ ಮುಖಾಂತರ ಏನು ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಅನ್ಇಂಟರಪ್ಟೆಡ್ ಎನರ್ಜಿ ಸಪ್ಲೈ ಆಗಲಿ ಅಂತ ನಾವು BESS, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ನಾಟ್ ಜಸ್ಟ್ ಸೋಲಾರ್ ಪವರ್ ಎನರ್ಜಿ ಸಿಸ್ಟಮ್, ಇಟ್ ಈಸ್ ಸೋಲಾರ್ ಪವರ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್, ದಟ್ ಈಸ್ BESS. Coming to the features, key features of this Sitapur 250 megawatt solar BESS project. ಇದರ ಫೀಚರ್ಸ್ ಏನಂತ ನೋಡೋದಾದರೆ, ಸೊ ಮೊದಲೇದಾಗಿ 250 ಮೆಗಾವಾಟ್ ಹೈ ಔಟ್ಪುಟ್ ಕೆಪಾಸಿಟಿ ಹೊಂದಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟು, 250 ಮೆಗಾವಾಟ್. ಸೆಕೆಂಡ್, ಪ್ರೊಡಕ್ಟಿವ್ ಯುಟಿಲೈಸೇಷನ್ ಆಫ್ ಡಿಫೆನ್ಸ್ ಲ್ಯಾಂಡ್ ಅಂದರೆ ಆರ್ಮಿ ಏನು ಮಿಲಿಟ್ರಿ ಇದೆ ಅದರ ಹತ್ರ ಡಿಫೆನ್ಸ್ ಲ್ಯಾಂಡ್ 850 ಹೆಕ್ಟರ್ಸ್ ಆಫ್ ಲ್ಯಾಂಡ್ ಏನಾಗಿರುತ್ತೆ, ಹಾಗೆ ಅದರ ಹತ್ರ ಪಾಳು ಬಿದ್ದಿರುತ್ತೆ. ಸೊ ಯಾವುದೇ ಒಂದು ಯುಟಿಲಿಟಿ ಇಲ್ಲದೆ, ಸೊ ಆ ಪಾಳು ಬಿದ್ದಂಥ 850 ಎಕರ್ ಲ್ಯಾಂಡನ್ನು ಈ ರೀತಿ ಒಂದು ಸೋಲಾರ್ BESS ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡೋದ್ರ ಮುಖಾಂತರ ಆ ಲ್ಯಾಂಡನ್ನು ಏನು ಮಾಡ್ತಾರೆ, ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋತಿದ್ದಾರೆ. ಆಮೇಲೆ ಪ್ರೈಸಿಂಗ್ ಬಂದು ಕಾಂಪಿಟೇಟಿವ್ ಪ್ರೈಸಿಂಗ್, ಸುಮ್ಮನೆ ಬೇಕಾಬಿಟ್ಟು ಯಾರು ಬೇಕಂದವ್ರಿಗೆ ಕೊಟ್ಟಿರೋದಲ್ಲ. ಸೊ ಇದನ್ನು ಕಾಂಪಿಟೇಟಿವ್ ಬಿಡ್ಡಿಂಗ್ ಮುಖಾಂತರ ಯಾರು ಲೋಯೆಸ್ಟ್ ಬಿಡ್ ಮಾಡಿರ್ತಾರೆ ಅವ್ರಿಗೆ ಕೊಳ್ಳಾಗಿರುತ್ತೆ. ದೆನ್ ಜೀರೋ ಫ್ಯೂಯಲ್ ಗ್ರಿಡ್ ಸ್ಟೆಬಿಲೈಸೇಷನ್. ಇದರ ಅರ್ಥ ಇಲ್ಲಿ ಗ್ರಿಡ್ ಸ್ಟೆಬಿಲೈಸೇಷನ್ ಅಂದರೆ ಏನು ಪೀಕ್ ಡಿಮ್ಯಾಂಡ್ ಸೀಸನಲ್ಲಿ ಪವರ್ ಬೇಕಾಗಿರುತ್ತೆ, ಆವಾಗ ನಾವು ಫಾಸಿಲ್ ಫ್ಯೂಯಲ್ ಅಂದರೆ ಈ ಕೋಲ್ ಥರ್ಮಲ್ ಪವರ್ ಪ್ಲ್ಯಾಂಟ್ನ ಯೂಸ್ ಮಾಡ್ಕೊಳ್ದೆ, ಈ ಫಾಸಿಲ್ ಫ್ಯೂಯಲ್ಗಳನ್ನು ಯೂಸ್ ಮಾಡ್ಕೊಳ್ದೇನೆ ಸೋಲಾರ್ ಪವರ್ ಎನರ್ಜಿಯಿಂದ ಯಾವ ರೀತಿ ನಾವು ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಬೋದು, ದಟ್ ಈಸ್ BESS ಪ್ರಾಜೆಕ್ಟ್ ಅದನ್ನು ಏನು ಮಾಡುತ್ತೆ, ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ದೀಸ್ ಆರ್ ದ ಕೀ ಫೀಚರ್ಸ್. ಇನ್ನು ಸಿಗ್ನಿಫಿಕೆನ್ಸ್ ನೋಡೋದಾದರೆ, ಡಿಫೆನ್ಸ್ ಎನರ್ಜಿ ಸೆಕ್ಯೂರಿಟಿ ಅಂದರೆ ಈ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಆರ್ಮಿಯವ್ರಿಗೆ ಬೇಕಾದಂಥ ಎಲೆಕ್ಟ್ರಿಸಿಟಿ ಸೆಕ್ಯೂರಿಟಿನ ಇದು ಪ್ರೊವೈಡ್ ಮಾಡುತ್ತೆ. ಕಾಸ್ಟ್ ಎಫಿಷಿಯನ್ಸಿ, ಬಿಕಾಸ್ ಇಟ್ ಯೂಸಸ್ ದಿ ಇನ್ಎಫಿಷಿಯೆಂಟ್ ಲ್ಯಾಂಡ್ ದಟ್ ಈಸ್ ನಾಟ್ ಬೀಯಿಂಗ್ ಯೂಸ್. ಸೊ ಏನಿರುತ್ತೆ, ಈ ಒಂದು ಪಾಳು ಬಿದ್ದ ಜಾಗವನ್ನು ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಎನರ್ಜಿನ ಸ್ಟೋರ್ ಮಾಡೋದ್ರ ಮುಖಾಂತರ BESS ಪ್ರಾಜೆಕ್ಟ್ ಮುಖಾಂತರ ಎನರ್ಜಿ ಸ್ಟೋರ್ ಆಗೋದ್ರಿಂದ ಕಾಸ್ಟ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ದೆನ್ ಗ್ರೀನ್ ಡಿಫೆನ್ಸ್ ಇನಿಷಿಯೇಟಿವ್ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಫಾಸಿಲ್ ಫ್ಯೂಯಲ್ ಯೂಸ್ ಮಾಡ್ತಾ ಇಲ್ಲ. ಕೋಲ್ ಇರ್ಬೋದು, ಪೆಟ್ರೋಲಿಯಂ ಅಥವಾ ಡೀಸೆಲ್ ಜನರೇಟರ್ ಯೂಸ್ ಮಾಡಿ ಪವರ್ನ ಪ್ರೊಡ್ಯೂಸ್ ಮಾಡ್ತಿಲ್ಲ. ರಾದರ್ ನಾವು ಏನು ಮಾಡ್ತಿದ್ವಿ, ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಯಾರು ಯೂಸ್ ಮಾಡ್ಕೋತಿದ್ದಾರೆ, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಅವರು. ಸೊ ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ, ಗ್ರೀನ್ ಡಿಫೆನ್ಸ್ ಇನಿಷಿಯೇಟಿವ್ ಅಂತ ಕರೀತಾರೆ. ದೆನ್ ಎನ್ಹ್ಯಾನ್ಸ್ಡ್ ಗ್ರಿಡ್ ರಿಲಯಬಿಲಿಟಿ ಅಂದರೆ ಗ್ರಿಡ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನಾನ್ ಪೀಕ್ ಟೈಮಲ್ಲೂ ಕೂಡ ಎನರ್ಜಿ ಸ್ಟೋರೇಜ್ ಏನಾಗಿರುತ್ತೆ BESS ಅಲ್ಲಿ, ಬ್ಯಾಟ್ರೀಸಲ್ಲಿ ಸ್ಟೋರೇಜ್ ಆಗಿರ್ತಕ್ಕಂಥ ಎನರ್ಜಿ ಏನಾಗುತ್ತೆ, ಗ್ರಿಡ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಗ್ರಿಡ್ ಸ್ಟೆಬಿಲಿಟಿ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಸಿಗ್ನಿಫಿಕೆನ್ಸ್. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರೋದು ದಟ್ ಈಸ್ ಸೀತಾಪುರ್ 250 ಮೆಗಾವಾಟ್ ಸೋಲಾರ್ BESS ಪ್ರಾಜೆಕ್ಟ್ ಮೇಲೆ. ಇಲ್ಲಿ ಒಂದು 2 ಸ್ಟೇಟ್ಮೆಂಟ್ ಕ್ವಶನ್ ಕೇಳಿದ್ದೀವಿ. ಈ 2 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ದ ಆನ್ಸರ್ ಆ್ಯಂಡ್ ಡೀಟೇಲ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಈಸ್ ಅವೈಲೇಬಲ್ ಇನ್ ದಿ PDF handout which you can download by joining our Telegram channel. Thank you for watching. See you in the next video. Till then, happy learning.